ಮೇಡಮ್ ನೆಕ್ಸ್ಟ್ ಯಾವ ವೆಹಿಕಲ್ ಯಾವ ಮಾಡಲ್ ಇದು? ಬರೀ ಇಂಥದೆಯಾ? ನಾವಿಬ್ರು ಹಿಡಿಯಾದ್ರೆ ಅವ್ನು ಹಿಡಿಯೈತಲ್ಲ. ಓಕೆನಾ? ಬರೀ ಡೌಗಳು ನಿಮ್ದು. ಓಕೆನಾ? ಓಕೆ. ಹೇಳೇನು? ಓನರ್ಶಿಪ್ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಂದ್ರೆ ಇದಕ್ ಮುಂಚೆ ಬೇರೆ ಕಡೆ ಮಾಡ್ತಿದ್ದೀರಾ? ನಿಮ್ಗೆ ಯಾಕೆ ಬೇಕದು? ನಾನು ಎಲ್ಲೂ ಮಾಡ್ತಾ ಇರ್ಲಿಲ್ಲ. ಈ ಬಿಸ್ನೆಸ್ ಇದಕ್ಕಿದೆ ಫಸ್ಟ್ ಅಷ್ಟೇ. 99 ಮಾಡಲ್ ಸಿಂಗಲ್ ಓನರ್ ಇದ್ದಾರೆ. 95 1 ಲ್ಯಾಕ್ ಒಳಗಡೆ ಆಗುತ್ತೆ. 95,000 ಹೇಳ್ತಾ ಇದಾರೆ. ನಿಮ್ಗೆ ಇದು ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಒಂದು ಕಡಿಮೆ 10 ಮಾಡಲ್ ಸರ್, ಸೆಕೆಂಡ್ ಓನರ್ 195 ನೆಗೋಷಿಯಬಲ್ ಆಗುತ್ತೆ. ಯಾವ ಮಾಡಲು? 2006 ಮಾಡಲ್ ಸರ್, ಥರ್ಡ್ ಓನರ್ ಇದ್ದಾರೆ. 125 ಸರ್, ನೆಗೋಷಿಯಬಲ್ ಆಗುತ್ತೆ. 125ಕ್ಕೆ 1,25,000 ರೂಪಾಯಿಗೆ ಕಡಿಮೆ ಬಜೆಟ್ ಅಲ್ಲಿ ಯಾರು ಸ್ಯಾಂಟ್ರೋ ಹುಡುಕ್ತಾ ಇದ್ರಿ? ಇವ್ರ ಶೋರೂಮ್ ಅಲ್ಲಿ ಒಂದು ಒಳ್ಳೆ ಗಾಡಿ ಇದೆ ಅಂತ ಹೇಳ್ಬೋದು. ಬ್ಲಾಕ್ ಕಲರ್ ಸರ್ ಇದು 2005 ಮಾಡಲ್ ಸರ್, ಇದು ಥರ್ಡ್ ಓನರ್ ಇದ್ದಾರೆ. 135 ನೆಗೋಷಿಯಬಲ್ ಆಗುತ್ತೆ. ಇದು ಕೂಡ 1,35,000 ರೂಪಾಯಿ ಇದೆ. ಹೆಚ್ಚು ಕಡಿಮೆ ಆಗುತ್ತೆ. 2,50,000 ಹೇಳ್ತಾ ಇದಾರೆ. ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ. ನೆಗೋಷಿಯಬಲ್ ಇರುತ್ತೆ ಪ್ರತಿಯೊಂದು ಕಾರ್. ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಗೆಲುವಿನ ಗುಟ್ಟು ಚಾನಲ್. ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಾವು ಇವತ್ತು ಬನ್ನೇರುಘಟ್ಟ ಇರುವ ಲೋಟಸ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಇಲ್ಲಿ ಪ್ರತಿಯೊಂದು ಕಾರು ನಿಮಗೆ ಒಳ್ಳೆ ಒಂದು ಕಡಿಮೆ ಬಜೆಟ್ ಅಲ್ಲೇ ಒಂದು ಒಳ್ಳೆ ವೆಹಿಕಲ್ ಸಿಗುತ್ತೆ ಅಂತ ಹೇಳ್ಬೋದು. ಮೇಡಮ್ ಕೂಡ ಇದ್ದಾರೆ, ಅವ್ರ ಹತ್ರ ಕೇಳೋಣ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್, ಹೇಳಿ. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ ಸರ್. ಓಕೆ ಮೇಡಮ್ ಇವತ್ತು ನಿಮ್ಮ ಶೋರೂಮ್ ಅಲ್ಲಿ ಎಷ್ಟು ಕಾರ್ಗಳಿದಾವೆ? ಸರ್ 40 ಇದೆಯಾ? ಓಕೆ. ಒಂದು ಇದೆ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟರಲ್ಲಿ ಇದೆ? ಸರ್. 1 ಲ್ಯಾಕ್ ಇಂದ ಶುರು ಆಗುತ್ತೆ. 1 ಲ್ಯಾಕ್ ಇಂದ. ಓಕೆ. ಲೋನ್ ಅಂತ ಬಂದ್ರೆ ಯಾವ ಮಾಡಲ್ ಮೇಲೆ ಸಿಗುತ್ತೆ? 12 ಅಬೌವ್. 12 ಅಂದ್ರೆ 12 ಮೇಲೆ ಲೋನ್ ಪ್ರತಿಯೊಂದು ಗಾಡಿ ಸಿಗುತ್ತೆ. ಮೇಡಮ್ ನಮ್ಮ ವಿವರ್ಸ್ ನಿಮ್ ಲೊಕೇಶನ್ ಬರ್ಬೇಕು ಅಂತಂದ್ರೆ ಯಾವ ಲೊಕೇಶನ್ ಬರ್ಬೇಕು ಸ್ವಲ್ಪ ಇನ್ಫಾರ್ಮ್ ಮಾಡಿ. ಸರ್ ಬನ್ನೇರುಘಟ್ಟ ಮೇನ್ ರೋಡ್, ನೈಸ್ ರೋಡ್ ಪಕ್ಕದಲ್ಲೇ ಟೋಲ್ ಇದೆಯಲ್ವಾ, ನೈಸ್ ರೋಡ್ ಪಕ್ಕದಲ್ಲೇ ಇರೋದು ಲೋಟಸ್ ಆಲ್ಟೋ. ಮೇನ್ ರೋಡ್ ಬಂದ್ರೆ ಬನ್ನೇರುಘಟ್ಟ ಮೇನ್ ರೋಡಿಗೆ ಬಂದ್ರೆ ಬನ್ನೇರುಘಟ್ಟ ಮೇನ್ ರೋಡ್ ನೈಸ್ ರೋಡ್ ಇದೆ, ಅಲ್ಲಿ ಬಂದ್ರೆ ಇವ್ರ ಕಾರ್ ಶೋರೂಮ್ ಸಿಗುತ್ತೆ. ನಂಬರ್ ಕೂಡ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀವಿ, ಕಾಲ್ ಮಾಡ್ಕೊಂಡು ಕೂಡ ಬರ್ಬೋದು. ಪ್ರತಿಯೊಂದು ಕಾರ್ನ ಡೀಟೇಲ್ಸ್ ತಿಳ್ಕೊಂಡು ಅವ್ರ ಹತ್ರನೇ ಬನ್ನಿ. 05 ಆಲ್ಟೋ ಕೂಡ ನೋಡ್ತಿದ್ದೀರಾ. ಒಂದು ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಮೇಡಮ್ ಯಾವ ಮಾಡಲ್ ಮೇಡಮ್ ಇದು? ಸರ್ ಇದು 2006 ಸರ್, 6. ಥರ್ಡ್ ಓನರ್ ಇದ್ದಾರೆ. ಓಕೆ. 140 ನೆಗೋಷಿಯಬಲ್ ಆಗುತ್ತೆ. 1,40,000. ಹಾ ಸರ್, 2006 ಮಾಡಲು 1,40,000. ಇದ್ರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ. ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಮೈಲೇಜ್ ಅಂತ ಬಂದ್ರೆ ಒಂದು ಗುಡ್ ಮೈಲೇಜ್ ವೆಹಿಕಲ್. ಆಲ್ಟೋ ಯಾರು ಹುಡುಕ್ತಾ ಇರ್ತೀರಾ, ಲೋಟಸ್ ಆಟೋ ಕಾರ್ ಬನ್ನಿ, ಒಂದು ಒಳ್ಳೆ ವೆಹಿಕಲ್ ತಗೋ. ಇವನ್ನು ಮತ್ತೊಂದು ಆಲ್ಟೋ ಕೂಡ ನೋಡ್ತಾ ಇರ್ಬೋದು. ಅವಾಗಲೇ ಒಂದು ತೋರಿಸಿದ್ವಿ 2006. ಅದಿಲ್ಲ ಅಂದ್ರೆ ಇದು ಕೂಡ ತಗೋಬಹುದು. ಯಾವ ಮಾಡಲ್ ಮೇಡಮ್ ಇದು? ಸರ್ ಇದು 2005 ಮಾಡಲ್ ಸರ್, ಇದು ಥರ್ಡ್ ಓನರ್ ಇದ್ದಾರೆ. 135 ನೆಗೋಷಿಯಬಲ್ ಆಗುತ್ತೆ. ಇದು ಕೂಡ 1,35,000 ರೂಪಾಯಿ ಇದೆ. ಹೆಚ್ಚು ಕಡಿಮೆ ಆಗುತ್ತೆ. ಇವ್ರ ಶೋರೂಮ್ ವಿಸಿಟ್ ಮಾಡಿ ಒಂದು ಒಳ್ಳೆ ಪ್ರೈಸ್ ಕೂಡ ಮಾಡ್ಕೊಡ್ತಾರೆ. ಒಂದು ಒಳ್ಳೆ ಕಾರ್ ತಗೊಂಡೋಗಿ. K01 ಒಂದು i20 ಕೂಡ ನೋಡ್ತಿದ್ದೀರಾ. ಯಾವ ಮಾಡಲ್ ಮೇಡಮ್ ಇದು? ಸರ್ 2010 ಸರ್, ಇದು ಏನ್ ಹೇಳ್ತಿದ್ದೀರಾ ಪ್ರೈಸ್? ಸೆಕೆಂಡ್ ಓನರ್ ಇದ್ದಾರೆ. 275 ನೆಗೋಷಿಯಬಲ್ ಆಗುತ್ತೆ. 2010 ಸೆಕೆಂಡ್ ಓನರ್ 2,75,000 ಹೇಳ್ತಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಜನ ಕೇಳಿದ್ರಿ ಒಂದು ಓಮ್ನಿ ಇದ್ರೆ ಇನ್ಫಾರ್ಮ್ ಮಾಡಿ ಸರ್ ಅಂತ. K51 ಬ್ಯಾಂಗ್ಳೂರ್ ವೆಹಿಕಲ್, ಒಂದು ಫ್ಯಾಮಿಲಿಗೆ ಒಂದು ಬಿಸ್ನೆಸ್ ಅವ್ರಿಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಯಾವ ಮಾಡಲ್ ಮೇಡಮ್ ಇದು? ಇದು 10 ಮಾಡಲ್ ಸರ್, ಸೆಕೆಂಡ್ ಓನರ್ 195 ನೆಗೋಷಿಯಬಲ್ ಆಗುತ್ತೆ. ಯಾವ ಮಾಡಲ್? 10 ಮಾಡಲ್. 10 2010 1,95,000 ಹೇಳ್ತಾ ಇದ್ದಾರೆ. ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ. ಇದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಓಮ್ನಿ K04 ಸ್ಯಾಂಟ್ರೋ ಕೂಡ ನೋಡ್ತಿದ್ದೀರಾ. ತುಂಬಾ ಜನ ಸ್ಯಾಂಟ್ರೋ ಕೂಡ ಲಾಸ್ಟ್ ಟೈಮ್ ಕೇಳಿದ್ರಿ. ಇವ್ರ ಶೋರೂಮ್ ಅಲ್ಲಿ ಕೂಡ ಸ್ಯಾಂಟ್ರೋ ಅವೈಲೇಬಲ್ ಇದೆ. ಯಾವ ಮಾಡಲ್ ಮೇಡಮ್ ಇದು? ಸರ್ ಇದು 2006 ಮಾಡಲ್ ಸರ್, ಥರ್ಡ್ ಓನರ್ ಇದ್ದಾರೆ. 125 ಸರ್, ನೆಗೋಷಿಯಬಲ್ ಆಗುತ್ತೆ. 125ಕ್ಕೆ 1,25,000 ರೂಪಾಯಿಗೆ ಕಡಿಮೆ ಬಜೆಟ್ ಅಲ್ಲಿ ಯಾರು ಸ್ಯಾಂಟ್ರೋ ಹುಡುಕ್ತಾ ಇದ್ರಿ, ಇವ್ರ ಶೋರೂಮ್ ಅಲ್ಲಿ ಒಂದು ಒಳ್ಳೆ ಗಾಡಿ ಇದೆ ಅಂತ ಹೇಳ್ಬೋದು. ಬ್ಲಾಕ್ ಕಲರ್ ಟೈರ್ ಎಲ್ಲ ನಿಮ್ಗೆ ಒಂದು 60% ಟೈರ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. 1,25,000 ಹೇಳ್ತಾ ಇದ್ದಾರೆ. ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡಿ. 01 ಮತ್ತೊಂದು ಆಲ್ಟೋ ಕೂಡ ನೋಡ್ತಿದ್ದೀರಾ. ಯಾವ ಮಾಡಲ್ ಮೇಡಮ್ ಇದು? ಸರ್ ಇದು 10 ಮಾಡಲ್ ಸರ್, 10. ಸೆಕೆಂಡ್ ಓನರ್ ಇದ್ದಾರೆ. 210 ನೆಗೋಷಿಯಬಲ್ ಆಗುತ್ತೆ. 2010 ಸೆಕೆಂಡ್ ಓನರ್ 2,10,000 ರೂಪಾಯಿ ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಓಮ್ನಿ ಕೂಡ ನೋಡ್ತಿದ್ದೀರಾ. K53 ಬ್ಯಾಂಗ್ಳೂರ್ ವೆಹಿಕಲ್, ಅವಾಗಲೇ ಒಂದು ತೋರಿಸ್ಕೊಟ್ವಿ. ಇದು ವೈಟ್ ಕಲರ್. ಯಾವ ಮಾಡಲ್ ಮೇಡಮ್ ಇದು? ಇದು 2012 ಸರ್, ಸಿಂಗಲ್ ಓನರ್ ಇದ್ದಾರೆ. 270 ನೆಗೋಷಿಯಬಲ್ ಆಗುತ್ತೆ. 2012 ಸಿಂಗಲ್ ಓನರ್ 2,70,000 ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಅವ್ರಿಗೆ ಇದು ಕೂಡ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಹೇಳಿ ಮೇಡಮ್ ಡೀಟೇಲ್ಸ್ ಇದು. ಸರ್ 99 ಮಾಡಲ್, ಸಿಂಗಲ್ ಓನರ್ ಇದ್ದಾರೆ. 95 1 ಲ್ಯಾಕ್ ಒಳಗಡೆ ಆಗುತ್ತೆ. 95,000 ಹೇಳ್ತಾ ಇದ್ದಾರೆ. ನಿಮ್ಗೆ ಇದು ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಒಂದು ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾರವ್ರಿಗೆ ಮನೆ ಹತ್ರ ನಿಲ್ಸ್ಕೊಂಡು ಒಂದು ಹೋಟ್ಲು ಗೀಟ್ಲು ವ್ಯಾಪಾರ ಮಾಡೋರಿಗೆ ಒಂದು ಒಳ್ಳೆ ಗಾಡಿ ಅಂತ. ವೆಹಿಕಲ್ ಯಾವ ಮಾಡಲ್ ಇದು? ಸರ್ 4 ಫಿಯಾಗೋ, ಇದು 12 ಮಾಡಲ್, ಸೆಕೆಂಡ್ ಓನರ್ ಇದ್ದಾರೆ. 2.5 ನೆಗೋಷಿಯಬಲ್ ಆಗುತ್ತೆ. 2,50,000 ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ.
ವೆಹಿಕಲ್ ಕೂಡ ನೋಡ್ತಿದ್ದೀರಾ ಫಿಯಾಟೋ. ಮೇಡಮ್ ಯಾವ ಮಾಡಲ್ ಮೇಡಮ್ ಇದು? ಸರ್ ಇದು ಇಲ್ಲ 2012 ಸರ್, 4th ಓನರು, 2.5 ನೆಗೋಷಿಯಬಲ್ ಆಗುತ್ತೆ. 4th ಓನರಾ? 2012. ಹಾಂ ಸರ್. 2,50,000 ಹೇಳ್ತಾ ಇದಾರೆ, ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ, ನೆಗೋಸಿಯಬಲ್ ಇರುತ್ತೆ. ಕೂಡ ನೋಡ್ತಿದ್ದೀರಾ K01 ಯಾವ ಮಾಡಲ್ ಮೇಡಮ್ ಇದು? ಸರ್ ಇದು 15 ಮಾಡಲ್ ZXi, ಸಿಂಗಲ್ ಓನರ್ ಇದ್ದಾರೆ. ಏನ್ 5.40 ನೆಗೋಷಿಯಬಲ್ ಆಗುತ್ತೆ. 5,40,000 5,40,000 ಹೇಳ್ತಾ ಇದಾರೆ, ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. K04 ಟೊಯೋಟಾ ಕೊರೋಲಾ ಕೂಡ ನೋಡ್ತಿದ್ದೀರಾ ಯಾವ ಮಾಡಲ್ ಮೇಡಮ್ ಇದು? ಸರ್ ಇದು 12 ಮಾಡಲ್ ಸರ್, ಸೆಕೆಂಡ್ ಓನರ್ ಇದ್ದಾರೆ. 375 ನೆಗೋಷಿಯಬಲ್ ಆಗುತ್ತೆ. 3,75,000 ಹೇಳ್ತಾ ಇದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಈ ಗಾಡಿ ಕೂಡ ಬೇಕು ಅಂತಂದ್ರೆ ನಂಬರ್ ಕೂಡ ಹಾಕಿರ್ತೀವಿ, ಕಾಲ್ ಮಾಡ್ಕೊಂಡು ಬೇಕಾದ್ರೆ ಇನ್ಫಾರ್ಮೇಶನ್ ಕೇಳ್ಬಿಟ್ಟು ತಗೋಬಹುದು. ಯಾವ ವೆಹಿಕಲ್ ಯಾವ ಮಾಡಲ್ ಮೇಡಮ್ ಇದು? ಸರ್ ಇದು KUV 100, ಓಕೆ. 14 ಮಾಡಲ್, ಸೆಕೆಂಡ್ ಓನರ್, 3.5 ನೆಗೋಷಿಯಬಲ್ ಆಗುತ್ತೆ. 3,50,000 ಹೇಳ್ತಾ ಇದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. K05 ಬ್ಯಾಂಗ್ಳೂರ್ ವೆಹಿಕಲ್. K51 ಸ್ಕಾರ್ಪಿಯೋ ಕೂಡ ನೋಡ್ತಿದ್ದೀರಾ ಯಾವ ಮಾಡಲ್ ಮೇಡಮ್ ಇದು? ಸರ್ 2011 ಮಾಡಲ್, ಸೆಕೆಂಡ್ ಓನರ್, 5 lakhs ನೆಗೋಷಿಯಬಲ್ ಆಗುತ್ತೆ. 5 ಲಕ್ಷ. 2011 ಸೆಕೆಂಡ್ ಓನರ್, 5 ಲಕ್ಷ ಹೇಳ್ತಾ ಇದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಒಂದು ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಸ್ಕಾರ್ಪಿಯೋ ನೋಡ್ತಿದ್ರಲ್ಲ, ಟೈರ್ ಎಲ್ಲ ನಿಮ್ಗೆ ಒಂದು 60% ಟೈರ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮೇಡಮ್ ನೆಕ್ಸ್ಟ್ ಇದ್ಯಾವ್ದು ವೆಹಿಕಲ್ ಯಾವ ಮಾಡಲ್ ಇದು? ಸರ್ ಇದು S Cross 15 ಮಾಡಲ್, ಸೆಕೆಂಡ್ ಓನರ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ? 6.5 ನೆಗೋಷಿಯಬಲ್ ಆಗುತ್ತೆ. 6,50,000 ಹೇಳ್ತಾ ಇದಾರೆ, ಹೆಚ್ಚು ಕಡಿಮೆ ಆಗುತ್ತೆ, ಲೋನ್ ಕೂಡ ಆಗುತ್ತೆ. ಕಾಲ್ ಇದು ನಂಬರ್ ಕೂಡ ಹಾಕಿರ್ತೀವಿ, ಇನ್ಫಾರ್ಮೇಶನ್ ಮಾಡ್ತೀವಿ. K01 ಹೋಂಡಾ ಜಾರ್ಜ್ ಕೂಡ ನೋಡ್ತಿದ್ದೀರಾ ಯಾವ ಮಾಡಲ್ ಮೇಡಮ್ ಇದು? ಸರ್ 2018 ಮಾಡಲ್, ಸೆಕೆಂಡ್ ಓನರ್, 6 ಲಕ್ಷ ನೆಗೋಷಿಯಬಲ್ ಆಗುತ್ತೆ. 18 ಮಾಡಲ್, ಸಿಂಗಲ್ ಓನರ್, 6 ಲಕ್ಷ ಹೇಳ್ತಾ ಇದಾರೆ, ಇದು ಕೂಡ ನಿಮ್ಗೆ ನೆಗೋಸಿಯಬಲ್ ಆಗುತ್ತೆ. ಇವ್ರ ಶೋರೂಮ್ ಅಲ್ಲಿ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಕೂಡ ನೋಡ್ತಾ ಇರ್ಬೋದು, ಮಹೇಂದ್ರ ಕಂಪ್ನಿದು. ಯಾರ್ಯಾರು ಎಲೆಕ್ಟ್ರಿಕ್ ವೆಹಿಕಲ್ ಹೋಗ್ತಾ ಇದ್ರೆ ಆ ಕೂಡ ಅವೈಲೇಬಲ್ ಇದೆ. ಯಾವ ಮಾಡಲ್ ಮೇಡಮ್ ಇದು? ಸರ್ ಇದು 17 ಮಾಡಲ್, ಸೆಕೆಂಡ್ ಓನರ್, 2.5 ನೆಗೋಷಿಯಬಲ್ ಆಗುತ್ತೆ. 2017 ಸೆಕೆಂಡ್ ಓನರ್, 2 ಲಕ್ಷ ಹೇಳ್ತಾ ಇದಾರೆ, ಸ್ವಲ್ಪ ಹೆಚ್ಚು ಕೂಡ ನೋಡ್ತಾ ಇರ್ಬೋದು. ಯಾವ ಮಾಡಲ್ ಮೇಡಮ್ ಇದು? ಸರ್ ಇದು 18 ಮಾಡಲ್, ಸಿಂಗಲ್ ಓನರ್, 5 lakhs ನೆಗೋಷಿಯಬಲ್ ಆಗುತ್ತೆ ಸರ್. 2018 ಸಿಂಗಲ್ ಓನರ್, 5 ಲಕ್ಷ ಹೇಳ್ತಾ ಇದಾರೆ, ಹೆಚ್ಚು ಕಡಿಮೆ ಆಗುತ್ತೆ, ಲೋನ್ ಕೂಡ. ವೆಹಿಕಲ್ ಕೂಡ ನೋಡ್ತಿದ್ದೀರಾ K41 ಫಿಯಟ್ ಪುಂಟೋ. ಹೇಳಿ ಮೇಡಮ್ ಇದು ಮಾಡಲ್? 11 ಮಾಡಲ್ ಸರ್, ಇದು ಸೆಕೆಂಡ್ ಓನರ್ ಇದ್ದಾರೆ, 2 ಕಾಲ್ ನೆಗೋಷಿಯಬಲ್ ಆಗುತ್ತೆ. 11 2011 ಸೆಕೆಂಡ್ ಓನರ್, 2,25,000 ಹೇಳ್ತಾರೆ, ಇದು ಕೂಡ ನೆಗೋಸಿಯಬಲ್. ಬ್ಯಾಂಗ್ಳೂರ್ ವೆಹಿಕಲ್ ನೋಡ್ತಿದ್ದೀರಾ ಬಜೇರೋ. ಮೇಡಮ್ ಹೇಳಿ ಮೇಡಮ್ ಮಾಡಲ್ ಇದು? ಸರ್ 2016 ಸರ್, ಸೆಕೆಂಡ್ ಓನರ್, 10.5 ನೆಗೋಷಿಯಬಲ್ ಆಗುತ್ತೆ. 2016 ಅಲ್ಲಿಗೆ 2016 ಸೆಕೆಂಡ್ ಓನರ್, 16 ಲಕ್ಷ ಹೇಳ್ತಾ ಇದ್ರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ನಿಮ್ಗೆ ಒಂದು 8 ಸೀಟರ್ ವೆಹಿಕಲ್, ಒಂದು ಒಳ್ಳೆ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾರೆ. K05 ಬ್ಯಾಂಗ್ಳೂರ್ ವೆಹಿಕಲ್, ಬಜಾರಾ ಸ್ಪೋರ್ಟ್ಸ್. ಹೇಳಿ ಮೇಡಮ್ ಮಾಡಲ್ ಇದು? ಸರ್ 2016 ಸರ್, ಸೆಕೆಂಡ್ ಓನರ್ ಇದ್ದಾರೆ, 10.5 ನೆಗೋಷಿಯಬಲ್. ಓಕೆ. 2016 ಸೆಕೆಂಡ್ ಓನರ್, 10,50,000 ಹೇಳ್ತಾ ಇದ್ರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 8 ಸೀಟರ್ ವೆಹಿಕಲ್, ಒಂದು ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಕೂಡ ನೋಡ್ತಿದ್ದೀರಾ K01 ಬ್ಯಾಂಗ್ಳೂರ್ ವೆಹಿಕಲ್, ವೈಟ್ ಕಲರ್, ತುಂಬಾನೇ ಚೆನ್ನಾಗಿದೆ ಗಾಡಿ. ಹೇಳಿ ಮೇಡಮ್ ಮಾಡಲ್ ಇದು? ಸರ್ ಇದು 2010 ಮಾಡಲ್ ಸರ್, ಸಿಂಗಲ್ ಓನರ್ ಇದ್ದಾರೆ, 7,60,000 ನೆಗೋಷಿಯಬಲ್ ಆಗುತ್ತೆ. 2010 ಸಿಂಗಲ್ ಓನರ್, 2,60,000 ಹೇಳ್ತಾ ಇದಾರೆ, ಇದು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. K42 i20 ಕೂಡ ನೋಡ್ತಿದ್ದೀರಾ, ಇದು ವೇರಿಯಂಟ್ ಬಂದು ಮ್ಯಾಗ್ನಾ ವೇರಿಯಂಟ್ ಇದು. ಹೇಳಿ ಮೇಡಮ್ ಮಾಡಲ್ ಇದು? ಸರ್ ಇದು 2015 ಮಾಡಲ್ ಸರ್, ಸಿಂಗಲ್ ಓನರ್ ಇದ್ದಾರೆ, 5 lakhs ನೆಗೋಷಿಯಬಲ್ ಆಗುತ್ತೆ. ಪೆಟ್ರೋಲ್ ಗಾಡಿ ಸರ್ ಇದು. ಪೆಟ್ರೋಲ್ ವೆಹಿಕಲ್, 5 ಲಕ್ಷ ಹೇಳ್ತಾ ಇದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2000 ಮಾಡಲು 15 ಸರ್. 2015 K03 ಒಂದು ಎರ್ಟಿಗಾ ಕೂಡ ನೋಡ್ತಿದ್ದೀರಾ, ಫ್ಯಾಮಿಲಿಗೆ ತಕ್ಕಂತೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಎರ್ಟಿಗಾ ಹೇಳಿ ಮೇಡಮ್ ಯಾವ ಮಾಡಲ್ ಇದು? ಸರ್ ಇದು 14 ಮಾಡಲ್, ಸೆಕೆಂಡ್ ಓನರ್, 6 ಕಾಲ್ ನೆಗೋಷಿಯಬಲ್ ಆಗುತ್ತೆ. 2014 ನಿಮ್ಗೆ 6,25,000 ಹೇಳ್ತಾ ಇದ್ದಾರೆ, ಇದು ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ, ಟೈರ್ ಕೂಡ ತೋರಿಸ್ಕೊಡ್ತಾ ಇದೀವಿ ನಿಮ್ಗೆ. 70 ಇಂದ 80% ಟೈರ್ ಇದೆ, ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. 7 ಸೀಟರ್ ಸರ್. 53 ಮತ್ತೊಂದು i20 ಕೂಡ ನೋಡ್ತಾ ಇದ್ದೀರಾ. ಹೇಳಿ ಮೇಡಮ್ ಯಾವ ಮಾಡಲ್ ಇದು? ಸರ್ 2009 ಮಾಡಲ್ ಸರ್, ಸೆಕೆಂಡ್ ಓನರ್ ಇದ್ದಾರೆ, 265 ನೆಗೋಷಿಯಬಲ್ ಆಗುತ್ತೆ. 2,60,000 ಹೇಳ್ತಾ ಇದ್ದಾರೆ, 2009 ಸೆಕೆಂಡ್ ಓನರ್, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. K51 ಮತ್ತೊಂದು ಸ್ವಿಫ್ಟ್ ಕೂಡ ನೋಡ್ತಿದ್ದೀರಾ, ಪೆಟ್ರೋಲ್ ವೆಹಿಕಲ್. ಯಾವ ಮಾಡಲ್ ಮೇಡಮ್ ಇದು? ಸರ್ ಇದು 2006 ಮಾಡಲ್ ಸರ್, 2006 4th ಓನರ್ ಇದ್ದಾರೆ, 4th ಓನರ್, 2 ಕಾಲ್ ನೆಗೋಷಿಯಬಲ್ ಆಗುತ್ತೆ. 2,25,000 ನಿಮ್ಗೆ ಒಂದು ಕಡಿಮೆ ಬಜೆಟ್ ಅಲ್ಲಿ ಸ್ವಿಫ್ಟ್ ತರೋರ್ಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. 2006 4th ಓನರ್, 2,25,000, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮತ್ತೆ ಇಲ್ಲೊಂದು K51 ಫೋರ್ಡ್ ಫಿಯೆಸ್ಟಾ ಕೂಡ ನೋಡ್ತಿದ್ದೀರಾ. ಹೇಳಿ ಮೇಡಮ್ ಡೀಟೇಲ್ಸ್. 2011 ಮಾಡಲ್ ಸರ್, ಸೆಕೆಂಡ್ ಓನರ್, 3 ಕಾಲು ನೆಗೋಷಿಯಬಲ್ ಆಗುತ್ತೆ. 3 ಕಾಲ 325 ನೆಗೋಷಿಯಬಲ್. 3,25,000 ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮತ್ತೊಂದು K64 ನಿಸಾನ್ ಮೈಕ್ರಾ ಕೂಡ ನೋಡ್ತಿದ್ದೀರಾ, ಮಾಡಲ್ ವೆಹಿಕಲ್. ಹೇಳಿ ಮೇಡಮ್ ಯಾವ ಮಾಡಲ್ ಇದು? 2016 ಮಾಡಲ್ ಸರ್, ಸಿಂಗಲ್ ಓನರ್, 345 ನೆಗೋಷಿಯಬಲ್ ಆಗುತ್ತೆ. 2016 ಸಿಂಗಲ್ ಓನರ್, 3,40,000 ಹೇಳ್ತಾ ಇದ್ದಾರೆ, ಇದು ಕೂಡ ಹೆಚ್ಚು ಕಡಿಮೆ ಆಗುತ್ತೆ, ಒಂದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು.
ಸ್ವಿಫ್ಟ್ ಡಿಸೈರ್ ಕೂಡ ಇದೆ ಇವ್ರ ಶೋರೂಮ್ ಅಲ್ಲಿ. K05 ಬ್ಯಾಂಗ್ಳೂರ್ ವೆಹಿಕಲ್. ಇದು ಕೂಡ ಯಾವ ಮಾಡಲ್ ಮೇಡಮ್ ಇದು? ಸರ್ 2010 ಮಾಡಲ್ ಸರ್, ಸಿಂಗಲ್ ಓನರ್ ಇದ್ದಾರೆ, 3 lakhs ನೆಗೋಷಿಯಬಲ್ ಆಗುತ್ತೆ. 2010 ಹಾ ಸರ್. 2010 ಸಿಂಗಲ್ ಓನರ್, 3 ಲಕ್ಷ ಹೇಳ್ತಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮತ್ತೆ K05 ಈಕೋ ಕೂಡ ನೋಡ್ತಿದ್ದೀರಾ. ಇದು ಕೂಡ ನಿಮ್ಗೆ ಒಂದು ಒಳ್ಳೆ ಫ್ಯಾಮಿಲಿಗೂ ಅಷ್ಟೇ, ಸ್ಕೂಲ್ ಬಾಡಿಗೆ ಹೊಡೆಯೋರಿಗೆ ಒಂದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಹೇಳಿ ಮೇಡಮ್ ಡೀಟೇಲ್ಸ್. ಸರ್ 2018 ಮಾಡಲ್ ಸರ್, ಸಿಂಗಲ್ ಓನರ್, 480 ನೆಗೋಷಿಯಬಲ್ ಆಗುತ್ತೆ. 2018 ಸಿಂಗಲ್ ಓನರ್, 4,80,000 ಹೇಳ್ತಿದ್ದಾರೆ. ಇದು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಒಂದು ಬೆಸ್ಟ್ ಪ್ರೈಸ್ ಎಲ್ಲ ಈ ವೆಹಿಕಲ್ ಕೂಡ ಕೊಡ್ತಾರೆ. K04 ಬ್ಯಾಂಗ್ಳೂರ್ ವೆಹಿಕಲ್, ವ್ಯಾಗನರ್ ಕೂಡ ನೋಡ್ತಿದ್ದೀರಾ. ಯಾವ ಮಾಡಲ್ ಮೇಡಮ್ ಇದು? ಸರ್ 2010 ಮಾಡಲ್ ಸರ್, 4th ಓನರ್, 230 ನೆಗೋಷಿಯಬಲ್ ಆಗುತ್ತೆ. 2010 2,30,000 ಹೇಳ್ತಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. i20 ಕೂಡ ನೋಡ್ತಿದ್ದೀರಾ. ಸಖತ್ತಾಗಿದೆ ವೆಹಿಕಲ್, ಕ್ಲಾಸಿಕ್ ಇದೆ ಅಂತ ಹೇಳ್ಬೋದು. K05 ಬ್ಯಾಂಗ್ಳೂರ್ ವೆಹಿಕಲ್. ಹೇಳಿ ಮೇಡಮ್ ಡೀಟೇಲ್ಸ್ ಇದು? 2019 ಸರ್, ಸಿಂಗಲ್ ಓನರ್ ಇದ್ದಾರೆ, 595 ನೆಗೋಷಿಯಬಲ್ ಆಗುತ್ತೆ. 5,95,000. ಹಾ ಸರ್. 5,95,000 ಹೇಳ್ತಿದ್ದಾರೆ. 2019 ಸಿಂಗಲ್ ಓನರ್, 54,000 ಅಷ್ಟೇ ಓಡಿರೋದು. ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ. ಅದ್ರಲ್ಲೂ ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಗೆ ಕೊಡ್ತಾರೆ. ಟೈರ್ ಎಲ್ಲ ಟೈರ್ ಎಲ್ಲ ನೋಡ್ತಿದ್ದೀರಲ್ಲ, ನಿಮ್ಗೆ ಒಂದು 80% ಟೈರ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಮೊದಲನೇ ವೆಹಿಕಲ್ ಕೂಡ ನೋಡ್ತಿದ್ದೀರಾ, K41 ಸ್ವಿಫ್ಟ್ ವೆಹಿಕಲ್. ಮೇಡಮ್ ಹೇಳಿ ಮೇಡಮ್ ಡೀಟೇಲ್ಸ್ ಯಾವ್ದು? ಇದು 17 ಮಾಡಲ್ ಸರ್, ಸೆಕೆಂಡ್ ಓನರ್ ಇದ್ದಾರೆ, 6 lakhs ನೆಗೋಷಿಯಬಲ್ ಆಗುತ್ತೆ. ಎಷ್ಟು? 6 lakhs 6 ಲ್ಯಾಕ್, 6 ಲಕ್ಷ. ನೆಗೋಷಿಯಬಲ್ ಆಗುತ್ತೆ. 6 ಲಕ್ಷ 6 ಲಕ್ಷ ಹೇಳ್ತಿದ್ರೆ ಮೇಡಮ್. ಪೆಟ್ರೋಲ್ ಡೀಸೆಲ್ ಇದು? ಡೀಸೆಲ್ ಗಾಡಿ ಸರ್. ಡೀಸೆಲ್ ವೆಹಿಕಲ್ ಸ್ವಿಫ್ಟ್ ಅವ್ರಿಗೆ 6 ಲಕ್ಷ ಹೇಳ್ತಿದ್ರೆ ಸ್ವಲ್ಪ VDI. ಹೆಚ್ಚು ಕಡಿಮೆ ಆಗುತ್ತೆ. VDI. ಓಕೆ. ಕಾರ್ ವೆಹಿಕಲ್ ಕೂಡ ಬೇಕು ಅಂತಂದ್ರೆ ಲೋಟಸ್ ಕಾರ್ ಶೋರೂಮ್ ಗೆ ಬನ್ನಿ. KA35 ಒಂದು ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಜಾರ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ವೆಹಿಕಲ್. ಹೇಳಿ ಮೇಡಮ್ ಡೀಟೇಲ್ಸ್ ಇದು? ಸರ್ ಇದು 22 ಮಾಡಲ್, ಸಿಂಗಲ್ ಓನರ್ ಇದ್ದಾರೆ, 15,500 ಸರ್, ನೆಗೋಷಿಯಬಲ್ ಆಗುತ್ತೆ. ಮತ್ತೊಂದು ಸ್ವಿಫ್ಟ್ ಕೂಡ ನೋಡ್ತಿದ್ದೀರಾ, K01 ಬ್ಯಾಂಗ್ಳೂರ್ ವೆಹಿಕಲ್. ಹೇಳಿ ಮೇಡಮ್ ಡೀಟೇಲ್ಸ್ ಇದು? ಸರ್ ಇದು 2016 ಮಾಡಲ್ ಸರ್, ಸಿಂಗಲ್ ಓನರ್ ಇದ್ದಾರೆ, 5 ಲಕ್ಷ ಸರ್, ಇದು ನೆಗೋಷಿಯಬಲ್ ಆಗುತ್ತೆ. 5 ಲಕ್ಷ. 2016 ಮಾಡಲ್, 2016 ಮಾಡಲು. ಗಾಡಿ ತುಂಬಾನೇ ಚೆನ್ನಾಗಿದೆ. ಡೀಸೆಲ್ ಪೆಟ್ರೋಲ್ ಮೇಡಮ್ ಇದು? ಪೆಟ್ರೋಲ್ ಸರ್ ಇದು. ಪೆಟ್ರೋಲ್ ವೆಹಿಕಲ್. ಟೈರ್ ಎಲ್ಲ ನೋಡ್ತಿದ್ದೀರಾ, ನಿಮ್ಗೆ ಒಂದು 70% ಟೈರ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. 5 ಲಕ್ಷ ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹಾ ಸರ್.